ಮೊದಲನೇದಾಗಿ ನಾನು ಒಂದೊಂದು ಎಲ್ಲ ಕ್ಷೇತ್ರಕ್ಕೆ ನಂದು MP ಅನುದಾನ 5 ಕೋಟಿ ಬರ್ತಾ ಇದೆ. ಅದನ್ನು ಎಲ್ಲ ಕ್ಷೇತ್ರಕ್ಕೂ 80 ಲಕ್ಷ ಕೊಡ್ತಕ್ಕಂಥದ್ದು ಮಾಡೀನಿ. ಅದರಲ್ಲಿ ಎಲ್ಲ ರೈತ ಸಂಪರ್ಕ ಕೇಂದ್ರಗಳಿಗೆ ರೈತರಿಗೆ ಅನುಕೂಲ ಪ್ರಾಜೆಕ್ಟು, ಆಮೇಲೆ ಯಾವ ಥರ ಬೆಳೆ ಬೆಳಿಬೇಕಂತ 2 ಲಕ್ಷ ರೂಪಾಯಿ ಕೊಟ್ಟಿದ್ದೀನಿ ಒಂದೊಂದು ಕೇಂದ್ರಕ್ಕೆ. ಅದೇ ರೀತಿಯಾಗಿ 7 ಹೈಸ್ಕೂಲ್ಗಳಿಗೆ ಎಲ್ಲ 7 ಲಕ್ಷ ರೂಪಾಯಿ ಡಿಜಿಟಲ್ ಲೈಬ್ರರಿ ಅಂತೆಲ್ಲ ಕೊಡ್ತಾ ಇದ್ದೀನಿ. ಆಮೇಲೆ ಒಂದೊಂದು ಕ್ಷೇತ್ರಕ್ಕೆ ಕೊಟ್ಟಿದ್ದೀನಿ. ಆಮೇಲೆ ಬೀಗ್ನೂರು ಅವು ಮಾಡಿಸ್ಕೊಂಬಂದಿನಿ 50 ಲಕ್ಷ ಮಾಡ್ತಾ ಇದ್ದೀವಿ. ಆಮೇಲೆ ಕಂಪ್ಲೀಟ್ ಆಗಿ ಎಲ್ಲ ಹೈಸ್ಕೂಲ್ಗಳಿಗೂ 1 ಲಕ್ಷ ರೂಪಾಯಿ ಸ್ಪೋರ್ಟ್ಸ್ ಮೆಡಲ್, ಡೆಫೆಂಡರ್ ಮಿರರಿಗೆ ಕೂಡ ಎಲ್ಲರಿಗೂ ಇನ್ಸ್ಟ್ರೂಮೆಂಟ್ ಒಟ್ಟು 5 ಕೋಟಿ ರೂಪಾಯಿನ 8 ಕ್ಷೇತ್ರಗಳಿಗೆ 10 ಬೆಳಗ್ಗೆ 1 ರೂಪಾಯಿ ಕೂಡ ಲೆಕ್ಕ ಕೊಡ್ತಾ ಕಂಪ್ಲೀಟ್ ಆಗಿ. ಆಮೇಲೆ ದೊಡ್ಡ ಕಾರ್ಯಕ್ರಮಗಳು ಇನ್ನೊಂದೀಗ ಬೇಜಾರಾಗಿ ಹೊಸಪೇಟೆ ಬಳ್ಳಾರಿ ರೈಲು ಮಾರ್ಗ ತಗೊಂಡಿದ್ದೀನಿ. ಇನ್ನೊಂದು ರೈಲುಗಳೆಲ್ಲ ಪ್ರಾಬ್ಲಮ್ ಇರೋದ್ರಿಂದ ಅದರಲ್ಲಿ ನಮ್ಮ ದರ್ವಾಜಿ ROB ಕೂಡ ತಗೊಂಡಿದ್ದೀನಿ. ರೈಲುಗಳು ಜಾಸ್ತಿ ಆಗೋದ್ರಿಂದ ದರ್ವಾಜಿ ROB ತಗೊಂಡಿದ್ದೀನಿ. ಈಗಾಗಲೇ ಸಿದ್ದಮನಹಳ್ಳಿಯಿಂದ ನಡೀತಾ ಇದೆ. ಫೆಬ್ರವರಿಗೆ ಅದು ಉದ್ಘಾಟನೆ ಮಾಡ್ತೀನಿ. ನಡೀತಾ ಇದೆ. ಸ್ವಲ್ಪ ಆರ್ಥಾಲಜಿಕಲ್ ಡಿಪಾರ್ಟ್ಮೆಂಟ್ ಪ್ರಾಬ್ಲಮ್ ಕ್ಲಿಯರ್ ಮಾಡಿದ್ದೀನಿ ಬ್ರದರ್. ಎಲ್ಲ ಕಂಪ್ಲೀಟ್ ಆಗಿ ಒಟ್ಟ ರೈಲ್ವೆ ಪ್ರಾಬ್ಲಮ್ಸ್. ಆಮೇಲೆ ನ್ಯಾಷನಲ್ ಹೈವೇ ಹೊಸಪೇಟೆಯಿಂದ ಕರ್ನಾಟಕ ಬಾರ್ಡರ್ ಮಠ ಅಲ್ಲಿ ಕಾರಿಮೂರ್ತಗಳು, ತೋರಣಗಲ್ಲು, ಆಮೇಲೆ ಕುಡ್ತಿನಿ, ಅದಾದಮೇಲೆ ಬಳ್ಳಾರಿ ಈಗ ಕಂಪ್ಲೀಟ್ ಆಗಿ ಫ್ಲೈಓವರ್ಸ್ ಏನು ಮಾಡಬೇಕಾದ್ರು. ಆಮೇಲೆ ನಮ್ಮ ಸುಲ್ತಾನಾಪುರ ಇವೆಲ್ಲ ಫ್ಲೈಓವರ್ಸ್ ಎಲ್ಲ ಮೊನ್ನೆ ನಿತಿನ್ ಗಡ್ಕರಿ ಅಪ್ರೂವ್ ಮಾಡಿದ್ದಾರೆ. ಅದನ್ನು ಕೂಡ ಮುಂದಿನ ದಿನದಲ್ಲಿ ಅಂದರೆ ಅಂಥ ಆಗಸ್ಟ್ನಲ್ಲಿ ಚಾಲನೆ ಆಯ್ತಲ್ಲ ನಡೆಯಕತ್ತ. ನೀವೇ ನೋಡಿಲ್ಲ. ಓಪನಿಂಗು ಮಾರ್ಚ್ ಮೊದಲನೇ ವಾರದ ಯುಗಾದಿ ಹಬ್ಬಕ್ಕೆ ಉದ್ಘಾಟನೆ. ಅದು ನಾನು ಡೆಲ್ಲಿಯಲ್ಲಿ ಇರೋದ್ರಿಂದ ಬರೋಕ್ಕಾಗಿಲ್ಲ. ಗಾಂಧಿ ಕಂಪ್ನಿಯಲ್ಲಿದೆ. ಈ ಸರಿ ಅವಕಾಶ ಸಿಕ್ಕಿತ್ತು. ಒಂದು ಭಾಗದಲ್ಲಿ ಇವತ್ತು ಸ್ವಾಮಿ ಆಶೀರ್ವಾದ ನನಗೆ ಸಾಮಾನ್ಯ ಇದ್ದಾರೆ, ಇನ್ನೊಂದು ಇದ್ದಾರೆ, ಎಲ್ಲ ಕೂಡ ಬಂದು ಎಲ್ಲರಿಗೂ ನಾಡಿಗೂ ಮತ್ತು ನಮ್ಮ ಲೋಕಸಭಾ ಕ್ಷೇತ್ರಕ್ಕೂ ಎಲ್ಲರಿಗೂ ಜನರಿಗೆಲ್ಲ ಪ್ರತಿಗಳಿಗೆ ಭಗವಂತ ಹೊಸ ವರ್ಷದ ಶುಭಾಶಯಗಳೊಂದಿಗೆ ಹೊಸ ಭರವಸೆಗಳು ಅಂದರೆ ಕಷ್ಟ ಕಾರ್ಪಣ್ಯಗಳ ಎಲ್ಲ ಹೋಗಿ ಒಂದು ಭರವಸೆ ಇರ್ತದೆ. ನಮ್ಮ ಮಕ್ಕಳಿಗೆ ಆಗಬೇಕು, ನಮ್ಮ ನಾಡಿಗೆ ಆಗಬೇಕು, ಶಾಂತಿಯಿಂದ ಸರ್ವಧರ್ಮ ಎಲ್ಲರೂ ಚೆನ್ನಾಗಿರಬೇಕು, ಎಲ್ಲರೂ ಅನ್ಯೋನ್ಯವಾಗಿರಬೇಕು ಅಂತಂತೇಳಿ ಅದನ್ನು ದೇವರಲ್ಲಿ ನಾನು ಬೇಡ್ಕೊಂಡಿದ್ದೀನಿ. ಭಗವಂತ ಅದು ನೆರವೇರಿಸ್ಕೊಡಪ್ಪ ಅಂತಂತೇಳಿ ನಿನ್ನೆ ಕೂಡ ನನ್ನ ಹುಟ್ಟೂರಲ್ಲಿ ಕೂಡ ನಾನು ದೇವಿಗೆ ಪೂಜೆ ಮಾಡಿಸ್ಕೊಂಡಿದ್ವಿ. ಸ್ವಾಮಿ ದರ್ಶನ ಕೂಡ ಆಯಿತು. ತುಂಬ ಸಂತೋಷ ಆಯಿತು. ಇವತ್ತು ಬಾಲ್ಯದಿಂದ ಕೂಡ ಹಿಂಗೆ ಬಂದಿದ್ದೀನಿ ನಾನು. ಎಲ್ಲರೂ ಕೂಡ ಇವತ್ತು ಸರ್ವ ಜನಾಂಗಿ ಶಾಂತಿ ತೋಟವಾಗಿದ್ದೀನಿ. ಹೃದಯ ಸ್ಪರ್ಶಿಯಾಗಿ ಇಂದು ಎಲ್ಲರೂ ಸಂಕೇತವಾಗಿರ್ತಕ್ಕಂಥ ಕಾರ್ಯಕ್ರಮ ಬಂದಿದ್ದು ನನಗೂ ತುಂಬ ಸಂತೋಷ. ಸರ್, ನನ್ನ ಕಾರಿ ಸ್ಟೇಷನಲ್ಲಿ ಮತ್ತು ನಿನ್ನೆ ಹಂಗೆ ಆಗ್ಬಿಡ್ತು ಸರ್. 1ನೇ ತಾರೀಕಿಗೆ ಆಯಿತು, ಆಗಬಾರ್ದಾಗಿತ್ತು, ಆಯಿತು. ಯಾವುದು ಬಳ್ಳಾರಿ ಘಟನೆ ಅದೆಲ್ಲ ವರದಿ ತೊಗೊತಾ ಇದ್ದಾರೆ. ಇವತ್ತು ವರದಿ ಬಂದ ಮೇಲೆ ಅದು ಯಾರೇ ತಪ್ಪಿತಸ್ಥರಾಗಿರಲಿ ಕಾನೂನು ಅದ್ರ ಕೈಗೆ ತಗೊಂತಾರೆ. ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು, ಆಮೇಲೆ ಉಪಮುಖ್ಯಮಂತ್ರಿಗಳು, ಆಮೇಲೆ ನಮ್ಮ ಚೀಫ್ ಸೆಕ್ರೆಟ್ರಿ ಎಲ್ಲರೂ ಕೂಡ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ಅದೆಲ್ಲ ವರದಿ ಕೊಡ್ರಿ ಅಂತೇಳಿ. ಕಂಪ್ಲೀಟಾಗಿ ರವಿಕಾಂತೇಗೌಡರು, ಆಮೇಲೆ ರಣಜಿತ್ ಕುಮಾರ್ ಬಂಡಾರು ಅವರೆಲ್ಲರೂ ಕೂಡ ಬಂದಿದ್ದಾರೆ. ಇಲ್ಲಿ ನಮ್ಮ ಜಿಲ್ಲಾಧಿಕಾರಿಗಳು ಹೊಸದಾಗಿ ಬಂದಿರೋ SP ಅವರು, ಆಮೇಲೆ IGP ಕೂಡ ಒಟ್ಟಿಗೆ ಕಟ್ಟಿಯವರು ಎಲ್ಲರೂ ಇದ್ದಾರೆ. ಎಲ್ಲ ವರದಿ ತೊಗೊಂಡು ಒಟ್ಟು ನಮ್ಮ ಬಳ್ಳಾರಿಗೆ ಯಾವುದೇ ಒಂಥರ ಬಯಲು ವಾತಾವರಣ ಯಾವುದೇ ಒಂದು ಇದ್ದಂಗೆ ಹಿಂದೆ ಒಂದು ಬಳ್ಳಾರಿ ಅಂದರೆ ಬಂಗಾರದಂಥ ಕ್ಷೇತ್ರ. ಅದು ಅದನ್ನು ಯಾರು ತಪ್ಪಿಸಿದ್ರೆ ಅದು ಕಠಿಣ ಕ್ರಮಗಳನ್ನು ಅಲ್ಲ. ಮೇಲ್ನೋಟಕ್ಕೆ ಯಾರ ವಿಫಲತೆ ಅಂತೀರ? ಅಲ್ಲ, ಈಗ ವಿಫಲತೆ ಅಂತ ನಾನು ಹೇಳಕ್ಕೆ ಹೋಗಲ್ಲ. ಅನ್ಎಕ್ಸ್ಪೆಕ್ಟೆಡಾಗಿ ಆಗಿರ್ತಕ್ಕಂಥದ್ದು ಅದೆಲ್ಲರೂ ಕೂಡ. ಬಟ್ ಪ್ಲ್ಯಾಂಡ್ ಆಗಿ ಎಲ್ಲದು ನೀಟಾಗಿ ಆಗಬೇಕಾಗಿತ್ತು. ಒಂದೊಂದ್ಸರಿ ಅವಸರದಾಗೂ ಒಂದೊಂದ್ಸರಿ ಆಗ್ಬಿಡ್ತಾರೆ. ಅದಕ್ಕೆ ಇವತ್ತು ಕಾನೂನಿದೆ, ತಂದು ಕ್ರಮ ಕೈಗೊಳ್ತಾರೆ. ಅದು 3ನೇ ತಾರೀಕು ಕಾರ್ಯಕ್ರಮ ನಡೀತದೆ ಸರ್, ವಾಲ್ಮೀಕಿ ಪುತ್ಥಳಿ ಅನಾವರಣ. ಈಗ ಅದು ಮಾತಾಡ್ತೀವಿ. ಅದೆಲ್ಲ ಅದು ಲಾಂಡ್ ಆರ್ಡ್ರು ಅದೆಲ್ಲ ಚರ್ಚೆ ಮಾಡಿ ಈಗ ಮಾನ್ಯ ಜಿಲ್ಲಾಧಿಕಾರಿಗಳು SP ಅವರೆಲ್ಲ
ಕಂಪ್ಲೀಟಾಗಿ ಮಾತಾಡ್ತಾ ನಾಳೆನೇ ಇದ್ದಾರೆ. ನಾಳೆನೇ ಇದೆ, ಬಟ್ ಮಾತಾಡ್ತಾರೆ ಸಾಯಂಕಾಲದೊಳಗೆ. ಭರತ್ ರೆಡ್ಡಿ ಅವರು ವಾಲ್ಮೀಕಿ ಪುತ್ಥಳಿ ಕಾರ್ಯಕ್ರಮ ನಿಲ್ಲೋದಿಲ್ಲ, ಯಾವುದೇ ಕಾರಣಕ್ಕೂ ನಡೆಯುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದ್ರ ವಿಚಾರವಾಗಿ ತಾವೇನು ಹೇಳ್ತೀವಿ? ಅಲ್ಲ, ನಾನು ಅದನ್ನೇ ಹೇಳ್ತಾ ಇದ್ದೀನಲ್ಲ, ಅವರು ಜಿಲ್ಲಾಧಿಕಾರಿಗಳ ಅವ್ರು ಮಾತಾಡಿ, ನಾನು ಕೂಡ ಭರತ್ ರೆಡ್ಡಿ ಅವರಿಗೆ ಮಾತಾಡ್ತೀನಿ, ಮಾತಾಡಿ ಒಂದು ಸಂತೋಷವಾಗಿ ಏನು ಮಾಡಬೇಕು ಮಾಡ್ತೀನಿ. ಸರ್, ಜನವರಿ 6ಕ್ಕೆ CM ಬದಲಾವಣೆ ಇದೆ ಅಂತ ಹೇಳ್ತಾ ಇದ್ದಾರೆ, ಅದರ ವಿಚಾರವಾಗಿ ನೋಡಪ್ಪ, ಇಲ್ಲಿ ಇದು ಮುಂದೆ ಹೇಳ್ತಾ ಇದ್ದೀನಿ, ನಮ್ಮದು 5 ವರ್ಷದ ಸರ್ಕಾರ, ಅಲ್ಲಲ್ಲ 5 ವರ್ಷ ಚೆನ್ನಾಗಿರ್ತೀವಿ. 5 ವರ್ಷ ನಾವೆಲ್ಲ ಸರ್ಕಾರ ಮ್ಯಾಂಡೇಟ್ರಿ ಕೊಟ್ಟಾರೆ, ನಮ್ಗೆ 140 ಸೀಟ್ಗಳು ನಮಗೆ ಕೊಟ್ಟಿದ್ದಾರೆ. ಜನರು ಭರವಸೆಗಳು ಭಾಳ ಅದಾವೆ, ಅದಕ್ಕೆ ತಕ್ಕಂಗೆ ನಮ್ಮ ಸರ್ಕಾರ ಕೆಲಸ ನಿರ್ವಹಿಸ್ತದೆ. ಆಮೇಲೆ ಇನ್ನೊಂದು ಕೂಡ ಹೇಳ್ಬಿಡ್ತೀನಿ, ನೀವು ಕೇಳಿರೋದು ಎಲ್ಲದೂ ನಾವು ಹೈಕಮಾಂಡು ನಾವು ಕುತ್ಕೊಂಡೆಲ್ಲ ನಾವು ಬಗೆಹರಿಸ್ಕೊಂತೀವಿ, ನೋಡ್ಕೊಂತೀರಿ ನೀವೆಲ್ಲ.